ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನಿಂಗ್ ಸೀರೀಸ್. ಇವತ್ತು ಬಾಲ್ಕನಿಯಲ್ಲಿ ಕೆಲವು ದಿನಗಳ ಹಿಂದೆ ಇಟ್ಟಂತಹ ಟೀ ಪ್ಲಾಂಟ್ಗಳನ್ನು ಹಾಗೂ ಕ್ರೋಟಾನ್ ಪ್ಲಾಂಟ್ಗಳನ್ನು ನೀರನ್ನು ಚೇಂಜ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಳೆ ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ 3-4 ದಿನಕ್ಕೆ ಒಂದ್ಸತಿ ನಾನು ನೀರು ಚೇಂಜ್ ಮಾಡಿದರೂ ಕೂಡ ರೂಟ್ನಲ್ಲಿ ಸ್ವಲ್ಪ ಜಾಸ್ತಿ ಸ್ಮೆಲ್ ಬರುತ್ತೆ. ಹಾಗಾಗಿ ಪ್ರತಿ ರೂಟನ್ನು ನಾನು ಒಂದ್ಸತಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಲಿವಿಂಗ್ ರೂಮ್ನಲ್ಲಿ ನನಗೆ 1 ತಿಂಗಳ ಹಿಂದೆ ನೀರಿನಲ್ಲಿ ಇಟ್ಟಂತಹ ಟೀ ಪ್ಲಾಂಟ್ ಕೂಡ ಸಿಕ್ತು. ರೂಟ್ ತುಂಬ ಜಾಸ್ತಿ ಡೆವಲಪ್ ಆಗಿದೆ. ಇದನ್ನು ನಾನು ಸಾಯಿಲಲ್ಲಿ ಹಾಕಬೇಕು. ಹಾಗೆ ನನ್ನ ಹತ್ರ ಇದ್ದಂತಹ ಪೋಟುಲಕ ಗಿಡಗಳು ಬಹಳಷ್ಟು ದಿನಗಳಿಂದ ಇತ್ತು, ತೋಟಕ್ಕೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇದನ್ನು ಸಾಯಿಲ್ನಲ್ಲಿ ಟ್ರಾನ್ಸ್ಫರ್ ಮಾಡಲೇಬೇಕಾಗಿತ್ತು, ಇಲ್ಲಾಂದರೆ ಗಿಡಗಳು ಹಾಳಾಗಿ ಹೋಗುತ್ತೆ ಅಂತ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ನಂದಿನಿ ಮಿಲ್ಕ್ ಪ್ಯಾಕೆಟ್ ಕವರ್ಸ್. ನನ್ನ ಮನೇಲಿ ಸದ್ಯಕ್ಕೆ ಏನೂ ಸಿಗಲಿಲ್ಲ. ಆ್ಯಂಡ್ ದಿಸ್ ಇಸ್ ಅ ಟೆಂಪ್ರವರಿ ಥಿಂಗ್. 1-2 ದಿನಗಳಲ್ಲಿ ತೋಟದಲ್ಲಿ ಅಥವಾ ಪಾಟ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಹಾಗೆ ಮನೆಯಲ್ಲಿ ನನಗೆ ಒಂದು ಸ್ವಲ್ಪ ಖಾಲಿ ಕಂಡಂಥ ಪಾಟ್ನಲ್ಲಿ ಕೂಡ ಹ್ಯಾಂಗಿಂಗ್ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಈಗ ಮನೆಯಲ್ಲಿ ಎಷ್ಟು ಗಿಡಗಳಾಗ್ಬಿಟ್ಟಿದೆ ಅಂದರೆ ಅದನ್ನು ಪ್ಲಾಂಟ್ ಮಾಡ್ತೀನಿ ಅಂದರೂ ಪಾಟ್ಗಳಿಲ್ಲ. ತೋಟಕ್ಕೆ ಹೋಗಿ ಮಾಡೋದ್ರಲ್ಲಿ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದು ಸತಿ ಕಸನೇ ಅಷ್ಟು ಜಾಸ್ತಿ ಬೆಳೆದು ಹೋಗುತ್ತೆ. ಆ್ಯಕ್ಚುಯಲ್ ಪ್ಲಾಂಟ್ ಯಾವುದು, ಕಸ ಯಾವುದು ಅಂತ ಗೊತ್ತೇ ಆಗಲ್ಲ ಒಂದೊಂದು ಸತಿ. ಹಾಗೆ ಇವತ್ತು ಮನೆಯಲ್ಲಿ ಸಣ್ಣ ಶಾವಿಗೆಯನ್ನು ಬ್ರೇಕ್ಫಾಸ್ಟಿಗೆ ಮಾಡಿದರು. ಇದು ಮಲೆನಾಡು ಅಡುಗೆ, ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇದ್ದೀನಿ. ಸಣ್ಣ ಶಾವಿಗೆ ಹಾಗೂ ಸೌತೆಕಾಯಿ, ಸಾಸಿವೆ ಹಾಗೂ ಗಸಗಸೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗೆ ತೋಟದಿಂದ ಬಂದಂತಹ ಪಪ್ಪಾಯ ಹಣ್ಣು ಹಾಗೂ ಹಲಸಿನ ಹಣ್ಣು ಕೂಡ ಇತ್ತು. ನನಗೆ ಹಲಸಿನ ಹಣ್ಣು ಪಾಯಸ ಅಂದರೆ ಸಖತ್ ಇಷ್ಟ, ಹಾಗಾಗಿ ಅದನ್ನು ಮಾಡಿದೆ. ನಾಳಿನ ಗಾರ್ಡನ್ ಸೀರೀಸ್ ಜೊತೆ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.